ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟೈಲರ್ ಶಾಪ್ಗೆ ಹೋಗಿದ್ದೆ. ಸೊ ಹಾಗಾಗಿ ಇಲ್ಲಿ ಬೋಟ್ ನೆಕ್ ಡಿಸೈನ್ಸು ತುಂಬ ಫ್ಯಾನ್ಸಿ ಆಗಿರೋದು ಹೊಸ ಡಿಸೈನ್ಸ್ ಎಲ್ಲ ಬಂದಿತ್ತು. ಹಾಗಾಗಿ ನೋಡೋಣ ಯಾವ್ದಾದ್ರು ಚೆನ್ನಾಗಿದ್ರೆ ಅಂತ ಹೇಳಿಬಿಟ್ಟು, ಸೊ ನಿಮಗೂ ಯೂಸ್ ಆಗುತ್ತಲ್ಲ ಅಂತ ಹೇಳಿ, ನಿಮಗೂ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹಂಗೆ ವಿಡಿಯೋಸ್ ಎಲ್ಲ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು, ಗ್ರ್ಯಾಂಡಾಗಿ ಮಿಷಿನ್ ವರ್ಕ್ ಆಗಿರ್ಬೋದು, ಹ್ಯಾಂಡ್ ವರ್ಕ್ ಆಗಿರ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬ್ಯಾಕ್ ನೆಕ್ ಡಿಸೈನು ತುಂಬ ಚೆನ್ನಾಗಿದೆ. ಬೋಟ್ ನೆಕ್ಕಲ್ಲಿ ಬ್ಯಾಕ್ ನೆಕ್ಕು ಯಾವ ರೀತಿ ಬರುತ್ತೆ, ಈಗೆಲ್ಲ ಈ ರೀತಿ ಫುಲ್ ಕ್ಲೋಸ್ ನೆಕ್ ಬರ್ತಾ ಇದೆಯಲ್ಲ, ಇದೇ ಟ್ರೆಂಡಿಂಗಲ್ಲಿರೋ ಅಂಥದ್ದು ಈಗ. ಸೊ ನೋಡಿ ಎಷ್ಟು ವೆರೈಟಿ ಡಿಸೈನ್ಸ್ ಇದೆ ಅಂತ. ತುಂಬ ಚೆನ್ನಾಗಿದೆ. ಈಗೆಲ್ಲ ಕಂಪ್ಯೂಟರೈಸ್ಡ್ ವರ್ಕ್ ಬಂದಿದೆ, ಅದು ಬಂದಿದೆ, ಮತ್ತು ಮಿಷಿನ್ ವರ್ಕು, ಹ್ಯಾಂಡ್ ವರ್ಕು ಎಲ್ಲನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಕ್ಕೊಂಡೆ. ಸೊ ನೋಡೋಣ ಇದರಲ್ಲಿ ಯಾವ್ದಾದ್ರು ಇಷ್ಟ ಆದರೆ ಮಾಡಿಸ್ಕೊಳ್ಳೋಣ ಅಂತ. ಹೀಗೆಲ್ಲ ಮದುವೆ ಸೀಸನ್ ಅಲ್ವಾ, ತುಂಬ ಮದುವೆಗಳೆಲ್ಲ ಇದೆ, ಅದಕ್ಕೆಲ್ಲ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಬೇಕಿತ್ತು. ಹಾಗಾಗಿ ವರ್ಕು ತುಂಬ ಚೆನ್ನಾಗಿದೆಯಲ್ಲ, ಹಾಗಾಗಿ ಎಲ್ಲನೂ ಇದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನೋಡಿ ನಿಮಗೂ ಯಾರಿಗಾದ್ರೂ ಇಷ್ಟ ಆದರೆ ಇದನ್ನು ಫೋಟೋ ತಕ್ಕೊಂಡು ನೀವು ಇದೇ ಥರ ಡಿಸೈನ್ಸ್ನೆಲ್ಲ ಮಾಡಿಸ್ಕೊಬೋದು. ನಾನು ಈ ರೀತಿದೊಂದು ಕ್ಲೋಸ್ ನೆಕ್ದು ಈ ಥರ ಡಿಸೈನ್ ವರ್ಕ್ ಕೊಟ್ಬಿಟ್ಟು ಬಂದಿದ್ದೀನಿ. ಸೊ ತುಂಬ ಇಷ್ಟ ಆಯಿತು, ಹಾಗಾಗಿ ತಕ್ಕೊಂಡೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಗೋಧಿ ಹಿಟ್ಟು ಲಾಸ್ಟ್ ಟೈಮ್ ಮಿಷಿನ್ ಮಾಡಿಸ್ಕೊಂಬಂದಿದ್ದು ಫುಲ್ ಖಾಲಿಯಾಗಿತ್ತು. ಹಾಗಾಗಿ ಮತ್ತೆ ಎಲ್ಲ ಕಾಳುಗಳೆಲ್ಲ ತೊಗೊಂಡು ಬಂದು, ಈಗ ಸ್ವಲ್ಪ ಬಿಸಿಲಿತ್ತಲ್ವ ಹಾಗಾಗಿ ಒಣಗಾಕೊಂಡಿದ್ದೀನಿ. ಸೊ ಒಣಗಾಕಿ ಈಗ ಮಿಷಿನ್ಗೆಲ್ಲ ಹಾಕ್ಸ್ಕೊಂಬರೋಣ ಅಂತ ಕಡಲೆಕಾಳು ಮತ್ತು ಕಾಬೂಲ್ ಕಡಲೆ, ಜೋಳ, ಸ್ವಲ್ಪ ಗೋಧಿ ಒಂದು 5 kgಗೆ ಇದನ್ನೆಲ್ಲ ಒಂದು ಅರ್ಧ kg ಹಾಕ್ಕೊತಾ ಇದ್ದೀನಿ. ಸೊ ಹಾಗಾಗಿ ಈಗ ಎಲ್ಲ ಕ್ಲೀನ್ ಮಾಡಿಕೊಂಡು ಬಿಸಿಲಿಗೆ ಒಣಗಾಕಿದ್ರೆ ಬಿಸಿಲಲ್ಲಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಹಿಟ್ಟು ಅಂತ ಹೇಳಿ ಅಷ್ಟೇನೆ. ಸರಿ, ಚೆನ್ನಾಯ್ತಾ ಗೋಧಿ ಚಪಾತಿ? ಮತ್ತೆ ಈ ಬ್ರೌನ್ ಕಲರ್ ಎರಡು ಒಂದೇನೇ ಅಲ್ವಾ? ಇದು ಎರಡೂ ನೆನೆಸ್ಬಿಟ್ಟೆ ಮಾಡಬೇಕು. ಅಂದರೆ ಇದು ಕೆಂಪು ಕಡಲೆ, ಇದು ಬಿಳಿದು. ಇದರಲ್ಲಿ ಚೆನ್ನ ಮಸಾಲೆ ಎಲ್ಲ ಮಾಡ್ತೀವಲ್ಲ, ಇದರಲ್ಲಿ ಬಿಳಿದ್ರಲ್ಲಿ. ಈಗ ಒಂದು 5 kg ಗೋಧಿ ತಂದಿದ್ದೀನಿ, ಎಲ್ಲ ಬಿಸಿಲಿಗೆ ಹಾಕಿ ನೀಟ್ ಮಾಡ್ಕೊಂಡಿದ್ದೀನಿ. ಈ ಕಾಳುಗಳ ಜೊತೆ ಮಿಕ್ಸ್ ಮಾಡಿ ಮಿಷಿನ್ ಮಾಡಿಸೋಣ ಅಂತ ತಗೊಂಡು ಇವತ್ತೊಂದು ಫಂಕ್ಷನ್ ಇತ್ತು, ಬಂದಿದ್ವಿ. ಹುಡುಗಿ ಮನೆ ನೋಡೋಕ್ಕೆ ಹೋಗಿದ್ವಲ್ಲ ನಾವು ಲಾಸ್ಟ್ ವೀಕು, ದೀಪಶಾಸ್ತ್ರ. ಹಾಗಾಗಿ ಇವತ್ತು ಹುಡುಗಿ ಮನೆಯವರೆಲ್ಲ ಹುಡುಗನ ಮನೆಗೆ ಬಂದಿದ್ದಾರೆ, ಮನೆ ನೋಡಿ ದೀಪಶಾಸ್ತ್ರ ಮಾಡೋದಕ್ಕೆ ಅಂತ ಹೇಳಿ. ಸೊ ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ. ಸೊ ಹುಡುಗಿ ಮನೆಯವರೆಲ್ಲ ಹುಡುಗನ ಮನೆಗೆ ಬಂದು ದೇವ್ರ ಮನೆಯಲ್ಲೆಲ್ಲ ದೀಪ ಹಚ್ಚಿ ಪೂಜೆ ಮಾಡಿ ಎಲ್ಲ ದೀಪಶಾಸ್ತ್ರ ಎಲ್ಲ ಮುಗಿಸಿ ಸೊ ಎಲ್ಲರೂ ಕೂತಿದ್ದಾರೆ. ಸೊ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸಂಪ್ರದಾಯ. ನಮ್ಮ ಕಡೆ ಹಿಂದೂಗಳಲ್ಲಿ ಈ ರೀತಿ ಸಂಪ್ರದಾಯ ಇರುತ್ತೆ. ಹುಡುಗನ ಮನೆಯವರು ಹುಡುಗಿ ಮನೆಗೆ ಹೋಗಿ ದೀಪ ಹಚ್ಚೋದು, ಹುಡುಗಿ ಮನೆಯವರು ಹುಡುಗನ ಮನೆಗೆ ಬಂದು ದೀಪ ಹಚ್ಚಿ ನಿಮ್ಮ ಹುಡುಗಿ ನಮಗೆ ಒಪ್ಪಿಗೆ ಅಂತ ಹೇಳಿ ಇದನ್ನು ತಗೊಳ್ಳೋ ಅಂಥದ್ದು. ಸೊ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸಿ, ಈ ಊಟ ಎಲ್ಲ ಮುಗಿಸಿ ಎಲ್ಲರೂ ಹೊರಟರು. ಈಗ ನಾವೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಈಗ ನಮ್ಮದು ಎಲ್ಲ ಊಟ ಆಯಿತು, ಬಂದಿರೋ ನೆಂಟರೆಲ್ಲ ಹೊರಟ್ರು. ನಾವು ನಮ್ಮ ನಾದಿನಿ ಮಗಳು ಇನ್ನು ಎಲ್ಲರೂ ಇದ್ದೀವಿ. ನಮ್ಮ ನಾದಿನೀರು ಎಲ್ಲ ರಿಲೇಟಿವ್ಸ್ ಊರಿಂದ ಬಂದಿರೋರೆಲ್ಲ ಇದ್ದೀವಿ ಈಗ ಲಾಸ್ಟು. ನೋಡಿ ಹಾಯ್ ಮಾಡಿ ವಿಡಿಯೋ ಹಾಯ್ ಮಾಡಿ. ಯಾರು ಜೋಸು? ಇದು ಸ್ಪ್ರೈಟ್. ನಿಮ್ದು ಯಾವುದು? ನಿಮ್ದು ಯಾವುದು? ನಮ್ಮದು ಅದೇ. 3 ಜನನೂ ಅದೇನೆ. ಮಾಜಾ, ಕೋಕಾ-ಕೋಲಾ, ಸ್ಪ್ರೈಟ್. ಏನು ಫಂಕ್ಷನ್ ಇವತ್ತು ನಿಮ್ಮ ಮನೇಲಿ? ಒಬ್ಬಟ್ಟು ಫಂಕ್ಷನ್ ಇವತ್ತು. ನೆಂಟರು ಬಂದಿದ್ರು. ಅದೆಲ್ಲ ವಿಡಿಯೋ ಹಾಕ್ತೀರಾ? ವೇಣು ಮಾಮ ಹಾಯ್. ಹಾಯ್ ಹಾಯ್.
ಯುಗಾದಿ ಹಬ್ಬ. ಶೇಷು ಈಗೆಲ್ಲ ಸಂಜೆ ಜ್ಯೂಸ್ ಕುಡಿತಾ ಇದ್ದೀವಿ. ಎಲ್ಲ ಬಂದಿದ್ದು ಹುಡುಗಿ ಮನೆ ನೆಂಟರೆಲ್ಲ ಹೋದರು, ನಾವೆಲ್ಲ ರಿಲೇಟಿವ್ಸ್ ಎಲ್ಲ ಇದ್ದೀವಿ ಈಗ. ನೆಕ್ಸ್ಟು ನನ್ನ ಮಗಳು ಈಗ ಸಮ್ಮರ್ ಹಾಲಿಡೇಸ್ ಎಲ್ಲ ಬಂತಲ್ಲ, ಹಾಗಾಗಿ ಹೇರ್ ಕಟ್ ಮಾಡಿಸ್ಕೊತೀನಿ ಅಂತ ಹೇಳಿಬಿಟ್ಟು ಸ್ವಲ್ಪ ಉದ್ದನೇ ಬೆಳೆದಿತ್ತು ಅಂತ ಹೇಳ್ಬೋದು. ಸ್ಕೂಲ್ಗೆ ಹೋಗಬೇಕಾದ್ರೆ ಜಡೆ ಎಲ್ಲ ಹಾಕಬೇಕಲ್ಲ, ಹಾಗಾಗಿ ಕಟ್ ಮಾಡಿಸಿರಲಿಲ್ಲ. ಈಗ ಸಮ್ಮರ್ ಹಾಲಿಡೇಸ್ ಬಂತಲ್ಲ, ಹಾಗಾಗಿ ಹೇರ್ ಕಟ್ ಮಾಡಿಸೋಣ ಅಂತ ಹೇಳಿ ಈಗ ಬಂದು ನನ್ನ ಮಗಳಿಗೆ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ಸೊ ಅವಳಿಗೆ ಸಖತ್ ಖುಷಿ ಈ ರೀತಿ ಹೊಸ ಹೇರ್ ಕಟ್ ಮಾಡಿಸ್ಕೊಳ್ಳೋದಕ್ಕೆ. ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ ಬೇಡ ನನಗೆ ಉದ್ದ ಜಡೆ ಬೆಳಿಬೇಕು ಅಂತ ಹೇಳ್ತಾ ಇದ್ಲು, ಹಾಗಾಗಿ ಉದ್ದ ಬೆಳೆದಿತ್ತು. ಈಗ ನೋಡಿದ್ರೆ ಈಗ ಹೇರ್ ಕಟ್ ಮಾಡಿಸ್ಕೊತೀನಿ, ಹೊಸದಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇರ್ ಕಟ್ ಮಾಡಿಸಿ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ. ಒಂದು 2-3 ಡೇಸ್ ಅಂತೂ ಸಖತ್ ಖುಷಿ ಆಯಿತು ಅವಳಿಗೆ ಹೊಸ ಹೇರ್ ಕಟ್ಟಿಂದ. ಸೊ ಇವಾಗ ಹೇರ್ ಕಟ್ ಎಲ್ಲ ಮುಗಿಸ್ಕೊಂಡು ಒಂದು ಫೋಟೋ ಎಲ್ಲ ತಕ್ಕೊಟ್ರು ಅವರೇ. ನೆನ್ನೆ ನೋಡು ನಿನ್ನ ಕೂದಲು ಹೇಗಿದೆ ಕಟ್ ಮಾಡಿರೋದಕ್ಕೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ಅವಳಿಗೂ ಸಖತ್ ಖುಷಿ ಆಯಿತು. ಓಕೆ, ನಾನು ಶೇಪ್ ಕಾಣಿಸ್ತಿದ್ಯಾ? ಚೆನ್ನಾಗಿ ಬಂದಿದೆ. ಇಷ್ಟ ಆಯ್ತಾ? ಹೇಗಿದೆ ಸ್ಟೈಲ್? ಚೆನ್ನಾಗಿದೆ, ಇಷ್ಟ ಆಯ್ತಾ? ಓಕೆ. ನನ್ನ ಮಗಳ ಆಸೆ ಅಂತೆ ಈ ರೀತಿ ಕಟ್ಟಿಂಗ್ ಮಾಡಿಸಿರೋ ಅಂಥದ್ದು. ಇವತ್ತು ರಜಾ ಬಂತಲ್ಲ, ಹಾಗಾಗಿ ಇನ್ನೇನು ಜಡೆ ಹಾಕೋದಿರಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಶಾರ್ಟ್ ಮಾಡಿಸಿದ್ದೀನಿ. ಈಗ ಶೆಕೆಗೆ ಹೋದಕ್ಕೂ ಚೆನ್ನಾಗಿರುತ್ತೆ ಅಂತ. ಇಷ್ಟ ಆಯಿತಾ? ಪಪ್ಪ ಬೈದ್ರೆ ಇಲ್ವಾ? ಅವಳೇ ಲಾಂಗ್ ಹೇರೇ ಬೇಕು ಅಂತ ಹೇಳ್ಬಿಟ್ಟು ಅವತ್ತಿಂದ ಕಟ್ ಮಾಡಿಸಿರಲಿಲ್ಲ. ಸೊ ಇವತ್ತು ಕಟ್ ಮಾಡಿಸಿದಂಥದ್ದು. ಹಾಯ್ ಗರ್ಲ್ಸ್, ಎಲ್ಲರೂ ಎಷ್ಟೊತ್ತಿಗೆ ಎದ್ದಿದ್ದೀರಾ? ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟಿದ್ದೀರಾ ನೋಡಿ. ದೊಡ್ಡ ಪಾಪು ಎಲ್ಲರಿಗೂ ದೋಸೆ ಮಾಡಾಕ್ತೈತೆ. ಟೈಮ್ ಎಷ್ಟು? 12:15. ಇವಾಗ ಎದ್ದು ತಿಂಡಿ ತಿಂತಾ ಇರೋದು. ರಜದಲ್ಲಿ ಲೇಟಾಗಿ ಎದ್ದು ಮಜಾ ಮಾಡ್ತಾ ಇದ್ದಾರೆ. ರಜಾ ಮಜಾ ಇವ್ರಿಗೆಲ್ಲ. ಟಿ ವಿ ನೋಡೋಂಗಿಲ್ಲ ಅಂತ ಟಿ ವಿ ಆಫ್ ಮಾಡಿ ಅದಕ್ಕೆ ಕುಂಡಿಸಿದ್ದೀನಿ. ಟಿ ವಿ ಆಫ್ ಬಿಟ್ರೆ ಪಾಪು ದೋಸೆ ಮಾಡ್ತೈತೆ. ಚಿಕ್ಕ ಪಾಪುಗಳು ಇವರು. ಪುಟಾಣಿಗೆ ಮಾಡಿದ್ದಾಳೆ. ನಾನು ಅವಳಿಗೆ ಮಾಡ್ಕೊಡ್ತೀನಲ್ಲ ಸ್ಕೂಲ್ ಬಾಕ್ಸಿಗೆ. ಹೀಗೆ ಇನ್ನೂ ಬೇಯ್ಬೇಕಣೋ, ಉಲ್ಟಾ ಹಾಕು. ಇಲ್ಲಿ ಆಲ್ರೆಡಿ ಬಸ್ಸಾರು ಮಾಡೋಣ ಅಂತ ಸೊಪ್ಪು ನಾನು ಊರಲ್ಲಿ ಕಟ್ ಮಾಡ್ಕೊಬಂದಿದ್ನಲ್ಲ ಮೊನ್ನೆ, ಅದನ್ನೆಲ್ಲ ತೊಳೆದು ಇಟ್ಟಿದ್ದೀವಿ. ಬಸ್ಸಾರು ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಸಾರು. ಇಲ್ಲ ಬೆಂದಿಲ್ಲ ದೋಸೆ, ಸ್ಟವ್ ಜಾಸ್ತಿ ಮಾಡು. ಈಗಲೇ ತೆಗಿಬೇಡ, ಇನ್ನು ಅದು ಬೆಂದೈತೆ, ಇದನ್ನ ಬೆಂದಿಲ್ಲ ಬೇಬಿ. ಅದ್ರ ಮೇಲೆ ಬಂದ್ಬಿಡ್ತಾ? ನಾನು ಬಾಕ್ಸ್ಗೆ ಈ ಥರ ಪುಟ್ಪುಟಾಣಿಗೆ ಇದ್ರ ಮೇಲೆ ಈರುಳ್ಳಿ, ಕ್ಯಾರೆಟು, ತುಪ್ಪ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಲ್ಲ ಆ ಥರ. ಬೇಡ, ಇನ್ನೂ ಬರಲಿ. ಆ ಥರ ದೊಡ್ಡ ಮಗು ಈ ಪುಟಾಣಿ ಮಕ್ಕಳಿಗೆಲ್ಲ ಮಾಡ್ಕೊಡ್ತೈತಿ ಈಗ. ಪುಟಾಣಿ ದೋಸೆ ಚೆನ್ನಾಯ್ತಾ? ಲೇಟಾಗಿ ಬಂದಿರೋದಕ್ಕೆ ಪನಿಷ್ಮೆಂಟು ನಿಮಗೆಲ್ಲ. ಗೋಧಿ ರವೆ ದೋಸೆ, ಗೋಧಿ ಮತ್ತು ರವೆ ಮಿಕ್ಸ್ ಮಾಡಿ ಇನ್ಸ್ಟೆಂಟಾಗಿ ದೋಸೆ ಮಾಡಿದ್ದೀವಿ. ಶ್ರೇಯಕಾ ರಾತ್ರಿ ಎಷ್ಟೊತ್ತಿಗೆ ಮುನಿಕೊಂಡೆ? 1:30ವರೆಗೂ 3 ಜನನು ಏನೇನು ಮಾತಾಡ್ಕೊಂಡು ಮಲಗಿದ್ರು. ಅದಕ್ಕೆ ಈಗ 12:15 ಎದ್ದವ್ರೆ. ಹಾಯ್ ಅಜ್ಜಿ. ಅಜ್ಜಿ ಇವಾಗ ರಜಕ್ಕೆ ಬಂದೈತೆ ಮೊಮ್ಮಕ್ಕಳ ಜೊತೆ. ಕಾಳೆಲ್ಲ ಸೋಸ್ತಾ ಇದ್ದೀವಿ, ಹುಳ್ಳಿ ಕಾಳು ಬಸ್ಸಾರಿಗೆ. ಅಜ್ಜಿ ಮೊಮ್ಮಕ್ಕಳು ಎಲ್ಲ ಬಂದಿದ್ದಾರೆ ಅಮ್ಮನ ಮನೆಗೆ ಈಗ. ಸೊ ನಾವು ಎಲ್ಲ ಮಕ್ಕಳಿಗೆಲ್ಲ ರಜಾ ಇದೆಯಲ್ಲ, ಅಮ್ಮನ ಮನೆಯಲ್ಲೇ ಸೇರ್ಕೊಂಡಿದ್ದೀವಿ. ಸೊ ಎಲ್ಲರೂ ಸೇರಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಅಜ್ಜಿ, ಅಮ್ಮ, ನಾವು ಮಕ್ಕಳು ಎಲ್ಲನೂ ಸೇರ್ಕೊಂಡಿದ್ದೀವಿ. ಸೊ ಚೆನ್ನಾಗಿದೆ. ಅಜ್ಜಿ ಇವತ್ತು ಹುಳ್ಳಿಕಾಳು ಬಸ್ಸಾರು ಮಾಡೋಣ ಅಂತ ಹೇಳಿಬಿಟ್ಟು, ಆವಾಗ ಅವ್ರ ಕಾಲದಲ್ಲೆಲ್ಲನೂ ಹುಳ್ಳಿಕಾಳು, ಅವರೆಕಾಳು, ಬೇರೆ ಬೇರೆ ಕಾಳು, ತೊಗರಿಕಾಳು, ಬರೀ ಕಾಳುಗಳಲ್ಲೇ ಎಲ್ಲ ಸಾಂಬಾರೆಲ್ಲ ಮಾಡ್ತಾಯಿದ್ರಂತೆ. ಈಗ ಯಾರೂ ಅಷ್ಟಾಗಿ ಕಾಳುಗಳು ಎಲ್ಲ ಯೂಸ್ ಮಾಡಿ ಸಾಂಬಾರು ಮಾಡೋದೇ ಇಲ್ಲ. ನೆಕ್ಸ್ಟ್ ನಾವು ಟಿಫನ್ ಎಲ್ಲ ಮಾಡಾದ್ಮೇಲೆ ಮಕ್ಕಳು ಇವತ್ತು ಕುಚ್ಚು ಕಟ್ಟೋಣ ಅಂತ ಹೇಳಿ ಕೂತಿದ್ದೀವಿ ಸ್ಯಾರಿಗೆ. ಬರ್ತಾ ಇದೆ ಚೆನ್ನಾಗಿ. ಇವರೆಲ್ಲ ಇಲ್ಲೇನೇನೋ ಮಾಡ್ತಿದ್ದಾರೆ.
ಮಗು ಪೇಪರಲ್ಲಿ ಸರ ಬಂದಿತ್ತು ನೆಕ್ ಲಾಂಗ್ ಚೈನು, ಅದನ್ನು ಕಟ್ ಮಾಡಿ ಇವತ್ತು ಫಂಕ್ಷನ್ ಇದೆ, ಫಂಕ್ಷನ್ಗೆ ಹಾಕೊಂಡು ಅಲ್ವೇನೋ ಮೋನೋ ಲಾಂಗ್ ಚೈನ್ ಕಟ್ ಮಾಡಿಕೊಂಡು ಫಂಕ್ಷನ್ಗೆ ಹಾಕೊಂಡು ಹೋಗ್ತಾಳೆ. ಸ್ವಲ್ಪ ದೂರ ಕಟ್ ಮಾಡು, ಫಂಕ್ಷನ್ಗೆ ಲಾಂಗ್ ಚೈನ್ ಹೆಂಗಿರುತ್ತೆ ಅಂತ ಅಲ್ಲ. ನಿಮಗೂ ಯಾರಿಗಾದ್ರೂ ಐಡಿಯಾ ಬಂದಿಲ್ಲ ಅಂದರೆ ಈ ಥರ ಐಡಿಯಾ ಐರಪ್ಪ ಸರಿಗಿಟ್ಕೊಳ್ಳೋ. ವಾವ್ ಸಕ್ಕದಾಗೈತೆ. ಎಲ್ಲ ಬ್ಲೂನೇ ಹಾಕ್ಕೊಂಡಿದ್ದೀರಲ್ಲ ಅಜಯ್. ನಿದ್ದೆ ಮಾಡಿ ನೋಡಿ, ಇಲ್ಲಿ ಚೇರ್ನೆಲ್ಲ ದಬ್ಬಾಕಿ ಬೆಡ್ಶೀಟ್ ಓದಿಸಿ ಮನಗ್ಸವಳೆ ಅಂಗಡಿ ಮಾಡಿ. ಅಜ್ಜಿ ನನ್ನ ವ್ಲಾಗ್ ಎಲ್ಲ ನೋಡ್ತೀರೇನು ಅಜ್ಜಿ? ಹಾಂ ಹೊಸ ಈಗ ರಜೆ ಬಂದಿರೋದಕ್ಕೆ ಮೊಮ್ಮಕ್ಕಳೆಲ್ಲ ಅಜ್ಜಿ ಮನೆಗೆ ಬಂದಿದ್ದಾರೆ. ಇವ್ರದ್ದೇ ಒಂದು ಆಟ. ನಾನು ನಮ್ಮ ಅಕ್ಕನ ಮಗಳು ಇಬ್ಬರೂ ಕುಚ್ಚು ಕಟ್ತಾ ಇದ್ದೀವಿ. ನನ್ನ ಮಗಳು ಚೇರ್ನೆಲ್ಲ ದಬಾಕೊಂಡು ಬೆಡ್ಶೀಟೆಲ್ಲ ಮುಚ್ಚಿ ಏನೇನೋ ಮಾಡ್ತಿದ್ದಾಳೆ. ಇವರೆಲ್ಲ ಏನೋ ಡಿಸೈನು ಮಂಡಲ ಆಟದೇನೋ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡ್ತಾ ಇದ್ದೀವಿ, ಚೆನ್ನಾಗಿ ಬರ್ತಾಯಿದೆ. ಆಮೇಲೆ ಈ ಕಲರ್ ಥ್ರೆಡ್ಡಲ್ಲಿ ಇದು ಮಿಡಲ್ಗೆ ಒಂದೊಂದು ಹಾಕ್ಕೊಂಡೋಗೋಣ ಅಂತ. ಎರಡೇ ಕಣಜ್ಜಿ. ಈ ಸೂಜಿಗೆ 2 ಸತಿ ಓಡಾಡ್ಕೊಂಬಂದಿದ್ದೀನಿ. ಆಗಲೇ ಎಷ್ಟು ಚಿಕ್ಕದು ಕೊಟ್ಬಿಟ್ಟಿದ್ರು ಇನ್ನೊಂದು ಅಂಗಡಿಲಿ ತಂದಿದ್ದಕ್ಕೆ. ಅದು ಥ್ರೆಡ್ ಹೋಗ್ತಾನೆ ಇರಲಿಲ್ಲ ಒಳಕ್ಕೆ. ಅದಕ್ಕೆ ಇವಾಗ ನೋಡಿ ಇಷ್ಟು ಸಣ್ಣದು ಕೊಟ್ಬಿಟ್ಟಿದ್ರು. ನಾವಿದೆ ಫಸ್ಟ್ ಟೈಮ್ ಆಗ್ತಿರೋದು, ನಮಗೂ ಗೊತ್ತಿಲ್ಲ. ಅದಕ್ಕೆ ಇವತ್ತು ಟ್ರೈ ಮಾಡೋಣ ಅಂತ ಈಗ ಅಂಗಡಿಗೆ ಹೋಗಿ ದೊಡ್ಡ ತೊಗೊಂಬಂದಿದ್ದೀನಿ. ಚೂರು ಹಿಂದಕ್ಕೆ ಹಾಕ್ಕೊಳ್ಳೋ ಹಿಂಗೆ. ಅಲ್ಲಿಗೆ ಹಾಕು. ಈ ಥರ ಒಂದು ಸ್ವಲ್ಪ ದೂರ ಮಾಡು. ಇಲ್ಲಿಗೆ ಹಾಕು. ಇನ್ನೊಂದು ಅಲ್ಲಿ ಮಧ್ಯಕ್ಕೆ ಬಂದರೆ ಇದು ಇಲ್ಲಿಗೆ ಬಂದು ಈ ಕಲರು ಥ್ರೆಡ್ಡು ಇದೆ, ಅದನ್ನು ಹಾಕೋಣ ಅಂತ. ಹೋಗಿ ಸ್ಕೇಲ್ ತೊಗೊಂಬರ್ತೀಯಾ? ಕುಚ್ಚು ಕಟ್ಟೋದಕ್ಕೆ ನಾವೇ ಟ್ರೈ ಮಾಡೋಣ. ಟೈಮ್ ಇತ್ತಲ್ವ, ಎಲ್ಲರೂ ಮನೇಲಿ ಫ್ರೀ ಆಗಿದ್ವಿ. ಹಾಗಾಗಿ ನಾವೇ ಒಂದ್ಸರಿ ಟ್ರೈ ಮಾಡೋಣ. ಈಸಿನೇ. ಫಸ್ಟ್ ಟೈಮ್ ನಾವು ಕಟ್ಟಬೇಕಂದ್ರೆ ತುಂಬ ಕಷ್ಟ ಅನಿಸುತ್ತೆ. ಆಮೇಲೆ ಒಂದು 2-3 ಸ್ಯಾರಿಗೆ ಹಾಕಿದ್ಮೇಲೆ ಅದೇ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಹಾಗಾಗಿ ಇವತ್ತು ಫಸ್ಟ್ ಟ್ರೈ ಮಾಡ್ತಾ ಇದ್ದೀವಿ. ಅನಿಸಿರೋದಲ್ಲ 10 ವರ್ಷದಲ್ಲಿ ಅನಿಸಿರೋದು. ಏನು ಬೇಡ, ಉದ್ದ ತುಂಡ ಬರುತ್ತೆ, ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಬೋದು ಕಟ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು. ಇಲ್ಲಿ ಯಾಕೋ ಸರಿ ಹೋಗಲಿಲ್ಲ ಅನಿಸುತ್ತೆ ಕಣೋ, ಜಾಸ್ತಿ ಆಗುತ್ತೆ. ಸರಿಯಾಗಿ ಇಲ್ಲಿ ಉದ್ದ ತುಂಡ ಮಾಡ್ಕೊಡ್ಲಿಲ್ಲ, ತೆಗ್ದುಬಿಡು. ಫಸ್ಟ್ ಟೈಮ್ ಅಲ್ವಾ, ಟ್ರಯಲ್ ಮಾಡ್ತಾಯಿದ್ದೀವಿ. ಆಮೇಲೆ ನೀಟಾಗಿ ಹಾಕಿ ಲಾಸ್ಟಲ್ಲಿ ತೋರಿಸ್ತೀನಿ ಹೆಂಗೆ ಹಾಕಿದ್ದೀವಿ ಕುಚ್ಚು ಅಂತ. ನೀವು ಟ್ರೈ ಮಾಡ್ಕೊಳ್ಳಿ ಒಂದ್ಸರಿ. ಪ್ಲೈನ್ದೊಂದು ಬಾಕ್ಸ್ ಇತ್ತು, ಪೆನ್ ಇಟ್ಕೊಳ್ಳೋದು. ಅದ್ರ ಮೇಲೆ ಏನು ಮಂಡಲ ಆರ್ಟ್ ಮಾಡ್ತಾಯಿದ್ದೀರಾ? ಅದ್ರ ಮೇಲೆ ಮಂಡಲ ಆರ್ಟ್ ಮಾಡ್ತಾಯಿದ್ದೆ. ತಗೊಬನ್ನಿ ನೋಡೋಣ. ನೀವೇ ಹಾಕ್ಕೊಂಡು ತೋರಿಸಿ ಯಾವ ಥರ ಅಂತ. ವಾವ್ ಸೂಪರಾಗೈತೆ. ನಾನು ಈ ಥರದ್ದೇ ತೊಗೋಬೇಕು ಅಂದು. ಕುಚ್ಚೆಲ್ಲ ಕಟ್ಟಿದ್ದಾಯಿತು. ಫೈನಲಾಗಿ ಈ ರೀತಿ ಬಂದಿದೆ. ಸ್ವಲ್ಪ ಎಕ್ಸ್ಟ್ರಾ ಉದ್ದ ಮಾಡಿಬಿಟ್ಟಿದ್ದೀವಿ. ಅದನ್ನೆಲ್ಲ ಈಗ ಕಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮು ಎಷ್ಟು ಒಂದು 3 ಅವರ್ಸ್ ತೊಗೊಂಡಿದ್ದೀವಿ ಇಷ್ಟು ಕಟ್ ಮಾಡೋಕ್ಕೆ. ಥ್ರೆಡ್ಡು ಕಲರ್ ಇದೆ, ಬೇರೆ ನೀಡಲ್ಲಿದೆ, ಬೇರೆ ನೀಡಲ್ಲೆಲ್ಲ ಹಾಕ್ಕೊಂಡು ಗೋಲ್ಡ್ ಕಲರು ಥ್ರೆಡ್ಡಲ್ಲಿ ಎಲ್ಲ ಕಟ್ಟಿ ಈ ರೀತಿ ಮಾಡಿದ್ದೀವಿ. ಸೊ ಇದು ಸ್ವಲ್ಪ ಶಾರ್ಟ್ ಮಾಡಬೇಕು ಈಗ ಇಷ್ಟಿಷ್ಟು ಎಲ್ಲ. ಇಷ್ಟಿಷ್ಟು ಮಾಡು. ಇಷ್ಟು ಒಂಚೂರು ಶಾರ್ಟ್, ಇಷ್ಟು ಶಾರ್ಟ್ ಮಾಡು. ಸೀರೆ ನೋಡಿ ಇದು, ಅದಕ್ಕೆ ಕಾಂಬಿನೇಷನಲ್ಲಿ ಈ ಕಲರ್ ಮಾಡಿದ್ದೀವಿ. ಸ್ವಲ್ಪ ಉದ್ದ ಮಾಡಿಬಿಟ್ಟಿದ್ದೀವಿ. ಅದಕ್ಕೆ ಈಗ ಟ್ರಿಮ್ ಮಾಡ್ತಾಯಿದ್ದೀವಿ. ಕಷ್ಟಪಟ್ಟಿರೋರು ಇವರು, ಕೀರ್ತನ ಅವರು, ಭಾವನ ಅವರು, ಇವರೇ ಟೀಚರು ಹೇಳ್ಕೊಟ್ಟಿರೋರು. ಇವರು ಸ್ವಲ್ಪ ಇವರು ನೋಡ್ತಾಯಿದ್ರು ಕೂತ್ಕೊಂಡು. ನೆಕ್ಸ್ಟ್ ಟೈಮ್ ಇವರು ಸೀರೆ ಕಟ್ತಾರೆ. ಇವರು ಇವರೇ ಟೀಚರು, ಉದ್ದುದ್ದ ಹೇಳ್ಕೊಟ್ಬಿಟ್ಟಿದ್ದಾರೆ. ನಾವೀಗ ಅದಕ್ಕೆ ಈಗ ಟ್ರಿಮ್ ಮಾಡ್ತಾ ಇದ್ದೀವಿ. ಓಕೆ, ಫೈನಲಿ ಈ ರೀತಿ ಮಾಡಿದ್ದೀವಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.